ಒಂದು ವಿಡಿಯೋದಲ್ಲಿ ಕಾಲದಲ್ಲೇ ಗುರುತಿಸ್ತಾರೆ ಅದು ಯಾರು ಅವ್ರ ಚಿಕ್ಕಪ್ಪ ಅತ್ತೆ ಮಾವ ಸರ್. ಅಲ್ಲ ಅಷ್ಟು ಕ್ರೂರವಾಗಿ ಹೊಡೆಯುವಂಥದ್ದು ಏನಾಗಿದೆ? ನಾನು ಅದೇ ಮಗ ಹೋಗಿ ನಾನು ಬಟ್ಟೆ ಬರಿ ಎಲ್ಲ ಕೇಳಿದ್ ಕೊಡ್ದ್ಬಿಟ್ರು ಸರ್, ನೀನ್ ಬರ್ಬೇಡ ಈ ಕಡೆ ಅಂತ ಹೇಳಿ. ಅಂದ್ರೆ ಎಷ್ಟು ದಿನ ಆಗಿತ್ತು ನೀವು ಗಂಡ ಹೆಂಡತಿ ಬೇರೆ ಆಗಿ? ಏನ್ ಅವರೇ ಓಡಿಸಿದ್ರ ಮನೆ ಬಿಟ್ಟು? ನಾನು 1 ವಾರ ಆಯ್ತು ಸರ್, ತಂಗಿಗೆ ಹುಷಾರಿಲ್ಲ ಅಂತ ಹೋಗಿದ್ದೆ. ಹೋಗ್ ಬಂದಾಗ ಇವ್ರು ಹಂಗೆಲ್ಲ ಮಾತಾಡ್ಬಿಟ್ಟು ಯಾವನ್ ಜೊತೆ ಹೋಗಿ ಮಲಗಿದಿ ನೀನು ಹಂಗಂತ ಹೇಳ್ಬಿಟ್ಟು ಹೊಡೆದಾಕ್ಬಿಟ್ರು ಸರ್. ನನ್ನ ಸ್ವಂತ ಊರು ತಮಿಳ್ನಾಡು. ಆನೆಕಲ್ಗೆ ಮದುವೆ ಮಾಡ್ಕೊಟ್ಟಿರೋದು ಸರ್. ಅನುಮಾನ ಸರ್, ಮದ್ವೆ ಆದಾಗಿಂದ ಆಸ್ತಿ ಎಲ್ಲ ಕೇಳ್ತಾರೆ, ಹೋಗಿ ದುಡ್ಡು ತಕೊಂಬ ಅಂತ ಹೇಳ್ತಾರೆ. 4 ವರ್ಷದ ಮಗು ಇದೆ ಸರ್ ನನ್ಗೆ. ನಿನ್ನೆ ಮನೆಗ್ ಬಂದು ನನ್ನ ಮಗುನ ನಂದು ಆಧಾರ್ ಪ್ರೂಫ್ ಕೇಳಕ್ ಹೋದಾಗ ಯಾವ ಮಗುನು ಕೊಡಲ್ಲ ಏನು ಕೊಡಲ್ಲ ಅನ್ಬಿಟ್ಟು ಹಿಡ್ದು ರೋಡಲ್ಲೆಲ್ಲ ಹೊಡೆದ್ಬಿಟ್ರು ಸರ್. ಅದೇ ಅವ್ರು ಚಿಕ್ಕಪ್ಪ ಮಾವ ಅತ್ತೆ ಎಲ್ಲ ಸರ್. ಅದು ಹೊಡಿತಾ ಇದ್ರು ಸರ್, ಹೊಡೆದಿ ಕಳಿಸ್ಬಿಡ್ತಾ ಇದ್ರು. ಅವಾಗ ನಾ ಮನೇಲಿ ಹೋಗಿ ಪರವಾಗಿಲ್ಲ ಇದೊಂದ್ಸತಿ ಹೇಳಿ ಅಂತ ಕಳಿಸಿದ್ರು. ಮೊನ್ನೆ ಕಂಪ್ಲೇಂಟ್ ಕೊಟ್ಟಿದ್ದು ಆನೆಕಲ್ ಸ್ಟೇಷನ್ ಅಲ್ಲಿ, ಅವ್ರಿಗೆ ಒಂದ್ಸತಿ ಸಮಾಧಾನ ಮಾಡಿ ಕಳಿಸ್ಬಿಟ್ರು ಸರ್. ಕಂಪ್ಲೇಂಟ್ ವಾಪಸ್ ಇಸ್ಕೊಬಿಟ್ಟು ಸಾನಿ ಸತಿ ಒಂದು 10 ಸತಿ ಆಗದೆ ಸರ್. ಹೋಗೋದೇ ಆಗೋಯ್ತು ಸರ್. ನಮ್ಮಪ್ಪ ಇದೊಂದ್ಸತಿ ಹೋಗಿ ಅನ್ಸರ್ಸ್ಕೊಂಡು ನಾನು ಆಗಿಲ್ಲ ಸರ್ ನನ್ನ ಕೈಲಿ ಈ ಸತಿ, ಅದಕ್ಕೆ ನಾನು ಬಂದ್ಬಿಟ್ಟೆ. ಯಾರು ಬರಲ್ಲ ಸರ್, ನಾನು ಒಬ್ಳೆ ಹೋಗಿ ನೋಡ್ಕೋತೀನಿ ಅಂದೆ. ನಾನು ಹೋಗಿ ಕೇಳ್ದಷ್ಟೇ ಎಲ್ಲ ಸೇರ್ಕೊಂಡು ಕೋಲೆತ್ತಿ ಓಡಿಸ್ಬಿಟ್ರು ಸರ್. ದುಡ್ಡು ಎತ್ಕೊಂಡು ಹೋಗ್ಬಿಟ್ಟಿದ್ದೀನಿ 1.5 ಲಕ್ಷ ಅಂತ ಹೇಳಿ. ಆಮೇಲೆ ನಾನು ಇವ್ರಿಗೆಲ್ಲ ಕಾಲ್ ಮಾಡಿ ನಮ್ಮ ಅಪ್ಪ ನಮ್ಮ ಅಮ್ಮನಿಗೆಲ್ಲ ಕಾಲ್ ಮಾಡಿ ಕರೆಸ್ದೆ. ಆಮೇಲೆ ಅವ್ರು ಬಂದು ಮಾತಾಡಿದಾಗ ನಾನು ಹಿಂಗೆ ಹೊಡೆದಾಕ್ಬಿಟ್ರು ಸರ್. ನನಗೆ ಡೈವರ್ಸ್ ಬೇಕು ಸರ್, ನಾನು ಇರಲ್ಲ ಅವ್ರ ಜೊತೆ. ನ್ಯಾಯ ಸಿಗ್ಬೇಕು ಸರ್. ನಾನು ಅಷ್ಟೇ ಸರ್. ಇಷ್ಟು ಕ್ರೂರವಾಗಿ ಹೊಡಿತಾರಲ್ಲಮ್ಮ, ಏನು ಕೇಳ್ಕೊಂತೀರ ಪೊಲೀಸರ ಹತ್ರ? ನನಗೆ ಭಾಳ ಕಿಡಿಸ್ಲ ಸರ್, ನನಗೆ ಡೈವರ್ಸ್ ಇಸ್ಕೊಟ್ಬಿಡ್ರಿ ಅಂತ ಹೇಳ್ತೀನಿ. ಶಿಕ್ಷೆ ಶಿಕ್ಷೆ ಆಗ್ಬೇಕು ಸರ್. ನನಗೆ